ಇವಾಗ ಹೆಂಗ ಅನಿಸ್ತಾ ಇದೆ ನಿಮ್ಗೆ? ಇನ್ನೂ ಹಂಗೆ ಇದೆ. ಅಯ್ಯೋ ಹೌದಾ, ಪರವಾಗಿಲ್ಲ ಬಿಡು, ಇವಾಗ ತೋರಿಸ್ಕೋತೀವಲ್ಲ ಸರಿ ಹೋಗುತ್ತೆ. 3 ದಿನದಿಂದ ಹಂಗೆ ಇದೆ, ಏನ್ ಸರಿ ಹೋಗುತ್ತೋ ಏನೋ. ಇದು ಟೋಕನ್ ನಂಬರ್ 3 ನೀವಲ್ಲ? ಬನ್ನಿ. ಡಾಕ್ಟರ್ ಬನ್ನಿ ಬನ್ನಿ. ನಮಸ್ತೆ ಡಾಕ್ಟ್ರೆ. ಕ್ಯಾನ್ಸಲ್ ಆಗಿರಲ್ಲ, ಅವ್ರನ್ನ ಡಿಸ್ಕಸ್ ಮಾಡಿ ನೆಕ್ಸ್ಟ್ ವೀಕ್ ಫಾಲೋ ಅಪ್ ಮಾಡ್ತೀವಿ. ಮೂರು ದಿನದಿಂದ ತಲೆನೋವು, ಮೈಕೈ ನೋವು, ಜ್ವರ ಇದೆ. ಮತ್ತಿನ್ನೇನಾದ್ರೂ ಇದ್ರೆ ಹೇಳು. ಹೊಸಡ ಹತ್ರ ಎಲ್ಲ ರಕ್ತ ಬರೋ ತರ ಬರುತ್ತೆ ಅವಾಗ ಅವಾಗ. ನೋಡಿ, ನಾ 3-4 ದಿನದಿಂದ ಹಿಂದೆ ಹೇಳ್ತಾ ಇದ್ದಾನೆ, ಯಾಕೋ ಜ್ವರ ಕೆಮ್ಮು ಏನು ಕಡಿಮೆನೇ ಆಗ್ತಾ ಇಲ್ಲ. ಇಷ್ಟೇನಾ? ಇಲ್ಲ, ಇದೆಲ್ಲ ಕಾಮನ್ ರೀ. ಇವಾಗೇನು ಸೀಸನ್ ಇದು, ಅದಕ್ಕೆ ಬರುತ್ತೆ. ನೀವೇನ್ ಜಾಸ್ತಿ ಇದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಮಾತ್ರೆ ಕೊಡ್ತೀನಿ, ಇದು ಬೆಳಗ್ಗೆ ಮತ್ತೆ ರಾತ್ರಿ ಊಟ ಆದ್ಮೇಲೆ ಮುಗಿ. ಏನು ತೊಂದ್ರೆ ಇಲ್ಲ ಅಲ್ವಾ ಡಾಕ್ಟ್ರೆ? ಏನಿಲ್ಲ ಏನಿಲ್ಲ. ನೆಕ್ಸ್ಟ್ ಪರ್ಸೆಂಟ್ ಅಲ್ಲಮ್ಮ. ಡಾಕ್ಟರ್ ಹೊಸ ಒಂದು ಅಪಾಯಿಂಟ್ಮೆಂಟ್ ಬಂದಿದೆ. ಅದು ಬೆಳಗ್ಗೆ ಮಾತಾಡೋ ಕೇಸ್ ಇದೆನಾ? ಹೌದು ಮ್ಯಾಮ್, 3 ದಿನದಿಂದ ಅನಿಸ್ತಾ ಇತ್ತು ಬೆಳಗ್ಗೆ ಸ್ವಲ್ಪ. ಹೌದು ನೋಡೋಣ. ಪೇಷಂಟ್ಗೆ ಕಳಿಸಿ ಇವಾಗ. ಸರಿ ಮೀಟಿಂಗ್ ಇದೆ ಅಂತ ಒಂದು 5 ಮಿನಿಟ್ಸ್ ಅಲ್ಲಿ. ಓಕೆ, ಇನ್ನೊಂದು ಪೇಷಂಟ್ ಇದೆ, ಅದು ನೀವು ಪೇಷಂಟ್ಗೆ ಆಮೇಲೆ ಬಾ ಅಂತ ಹೇಳಿ. ಆಯ್ತು ಮ್ಯಾಮ್. Good morning, doctors. Please have a seat. Good morning. Today we have a guest, Dr. Lavanya Sharma, to talk about the effectiveness of communication, and she'll be taking over. Good morning, fellow doctors. I can see that all of you have showed up for my session. Salaries are incoming or what? Leaving that aside. So, since you guys have donned this white coat on, you must know that all responsibilities are surmounted at home. So, you are the ones who are responsible for a patient's life. And what is a better way to have them tell a story by listening to them effectively? Listening is not a time pass or a time waste. Misunderstanding is. Even 90 seconds of attentive silence that you guys have right now can lead to saving a patient's life. So understand one thing. Every patient who walks into this hospital, we have the duty to save him or her. ಡಾಕ್ಟರ್, ಪೇಷಂಟ್ ಬಂದಿದ್ದಾರೆ. ನಿಮ್ಮ ಹೆಸರೇನು? ಏನಾಗ್ತದೆ ನಿಮ್ಗೆ ಇವಾಗ? ಎಷ್ಟೊತ್ತಿಂದ ಆಯ್ತು ನಿಮಗೆ? ಡಾಕ್ಟರ್, ನಾನು ಹೇಳ್ತೀನಿ, ಅವನಿಗೆ 3 ದಿನದಿಂದ ಜ್ವರ ಶೀತ ಅಂತ ಎಲ್ಲ ತುಂಬಾ ಬಂದಿತ್ತು ಅಂತ ಇಲ್ಲೇ ಬಂದು ತೋರ್ಸ್ಕೊಂಡು ಹೋಗಿದ್ದೆ. ಆದ್ರೆ ಇವತ್ ಬೆಳಗ್ಗೆ ನೋಡಿದ್ರೆ ಮತ್ತೆ ತಲೆ ಸುತ್ತ ಬಂತು ಅಂತ ಬಿದ್ಬಿಟ್ಟ ಅವನು. ಡಾಕ್ಟರ್ ಅದು ಆಕ್ಚುಲಿ ನಾನು ಡಿಸ್ಚಾರ್ಜ್ ಮಾಡಿ 1 ಮಿನಿಟ್ ಅಲ್ವಾ. ಈ ಪೇಷಂಟ್ ನಾನು 3 ಡೇಸ್ ಬ್ಯಾಕ್ ಅಟೆಂಡ್ ಮಾಡಿದ್ದೆ. ಮತ್ತೆ ಬಂದಿದ್ದಾರೆ, ನಮ್ಮ ಸಿಂಪ್ಟಮ್ಸ್ ಎಲ್ಲ ಜಾಸ್ತಿ ಆಗಿದೆ. ನನ್ನ ಫೀವರ್ ಮತ್ತೆ ಕಾಫ್ ಎಲ್ಲ ಮತ್ತೆ ಅನಿಮಿಯಾ ಡಯಾಗ್ನೋಸ್ ಆಗಿದೆ. ಅದಕ್ಕೆ ಮತ್ತೆ ಬಂದಿದೆ. Listening is not a time pass or a time waste. Misunderstanding is. ನಾನು ಅದನ್ನ ಕರೆಕ್ಟಾಗಿ ಟ್ರೀಟ್ ಮಾಡಬೇಕು. ವಾಂತಿ ಆಗ್ತಿದೆ ನಿಮಗೆ? ಯಾವಾಗಿಂದ ಆಗ್ತಿದೆ ಈ ವಾಂತಿ ಅದೆಲ್ಲ? ನಿನ್ನೆ ಸಂಜೆಯಿಂದ ಆಗ್ತಿದೆ ಡಾಕ್ಟರ್. ಹೌದಾ? ಒಂದು ಬ್ಲಡ್ ಟೆಸ್ಟ್ ಕೊಟ್ಟಿರ್ತೀನಿ, ನೀವು ಕೇಸ್ ತೋರಿಸಿ. ಇದು ಒಂದೆರಡು ಬ್ಲಡ್ ಟೆಸ್ಟ್ ಕೊಡ್ತೀನಿ, ಅದು ಮಾಡಿಸಿ ಜೊತೆ ಹೋಗ್ಬೇಕು. ರಿಪೋರ್ಟ್ ಕೊಡಿ ಇವತ್ತು. ನಿಮ್ಮ ರಿಪೋರ್ಟಲ್ಲಿ ಸ್ವಲ್ಪ ಬ್ಲಡ್ ಕಡಿಮೆ ಇದೆ. ಅವ್ರಿಗೆ ನಾನು ಪ್ರಿಸ್ಕ್ರಿಪ್ಷನ್ ಬರ್ಕೊಡ್ತೀನಿ, ಮಾತ್ರೆ ಎಲ್ಲ ಕರೆಕ್ಟಾಗಿ ತಗೊಳ್ತೀವಿ. ಮತ್ತೆ ತಿಂಡಿ ಎಲ್ಲ ಕರೆಕ್ಟಾಗಿ ಮಾಡಿಬಿಟ್ಟು ನೀರು ಜಾಸ್ತಿ ಕುಡಿತೀನಿ, ಸರಿ ಹೋಗುತ್ತೆ. ಬರ್ತೀವಿ ಡಾಕ್ಟರ್.